ಬದುಕಿನ ಪಯಣ ಕತ್ತಲೆಯಿಂದ ಬೆಳಕಿನೆಡೆಗೆ. ಅನಂತ ಎಂಬ ಯುವತಿ ಜೀವನದ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿದಳು. ಅವಳ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು, ಚಿಂತನೆಗಳು ಸುಳಿದಾಡುತ್ತಿದ್ದವು. ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಆಕೆ ನಿಶ್ಶಬ್ದವಾಗಿ ಕುಳಿತು ತನ್ನ ನೋವನ್ನು ತಾನೇ ಅನುಭವಿಸುತ್ತಿದ್ದಳು. ಜೀವನದ ಒಂದು ಎಲ್ಲಿಗೆ ಸಾಗ್ತಾ ಇದೆ ನನ್ನ ಜೀವನ ಎಂಬ ಪ್ರಶ್ನೆ ಅವಳನ್ನು ಕಾಡ್ತಾ ಇತ್ತು. ಆದರೆ ಅವಳು ಸೋಲಲಿಲ್ಲ. ಅವಳು ತನ್ನ ಸಮಸ್ಯೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಾಗದಿದ್ದಾಗ ತಂತ್ರಜ್ಞಾನದ ಮೊರೆ ಹೋದಳು. ಮೊಬೈಲ್ ಮೂಲಕ ತನ್ನ ಅಂತರಂಗದ ಅಳಲನ್ನು ಬರೆದು ಪರಿಹಾರಕ್ಕಾಗಿ ಹುಡುಕಿಕೊಳ್ಳಲಾರಂಭಿಸಿದಳು. ಒಂದು ದಿನ ಅವಳು ತನ್ನ ಮನೆಯ ಅಂಗಳದಲ್ಲಿ ಹೂವಿನ ಗಿಡಕ್ಕೆ ನೀರು ಹಾಕುತ್ತಿದ್ದ ಸಂದರ್ಭದಲ್ಲಿ ಸೂರ್ಯನ ಉದಯದ ಸುಂದರ ದೃಶ್ಯ ಅವಳ ಕಣ್ಣಿಗೆ ಬಿತ್ತು. ದೂರದಲ್ಲಿ ಕಡಲ ತೀರದಲ್ಲಿ ಸೂರ್ಯ ಅಸ್ತಂಗತವಾದ ಅಂತರಂಗವಾದ ಒಂದು ಸುಂದರವಾದಂತಹ ದೃಶ್ಯವು ಅವಳಿಗೆ ನೆನಪಾಯಿತು. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡು ಪ್ರಕೃತಿಯ ನಿಯಮದಂತೆ ನಡೆಯುತ್ತಿವೆ. ಕತ್ತಲೆಯ ನಂತರ ಬೆಳಕು ಬರುವುದು ಖಚಿತ ಎಂಬ ಸತ್ಯ ಅವಳಿಗೆ ಅರಿವಾಗುತ್ತದೆ. ಅವಳು ಪ್ರವಾಸಕ್ಕೆಂದು ಹೊರಟಳು. ಹಸಿರಿನಿಂದ ಕೂಡಿದಂತಹ ಸುಂದರವಾದ ರಸ್ತೆಗಳು, ಎತ್ತರದ ತಾಳೆ ಮರೆಗಳು ಅವಳಿಗೆ ಪ್ರಕೃತಿಯ ಅಪ್ರತಿಮ ಸೌಂದರ್ಯವನ್ನು ಪರಿಚಯಿಸುತ್ತಿದ್ದವು. ನಗರದ ರಸ್ತೆಗಳಲ್ಲಿ ವೇಗವಾಗಿ ಓಡುವ ವಾಹನಗಳ ಬೆಳಕಿನ ಗೆರೆಗಳನ್ನು ನೋಡಿದಾಗ ಸಮಯ ಯಾರ ಕೋಶಕ್ಕೂ ಕಾಯುವುದಿಲ್ಲ ಎಂಬ ಒಂದು ಸತ್ಯ ಅವಳಿಗೆ ಅರಿವಾಯಿತು. ಅನಂತ ಅರಿತುಕೊಂಡಳು. ಬದುಕು ಎಂದರೆ ಕೇವಲ ನೋವಲ್ಲ, ಅದೊಂದು ಸುಂದರವಾದ ಪಯಣ. ಕತ್ತಲೆಯು ಕಳೆದು ಬೆಳಕು ಬರುವವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ಸೂರ್ಯನ ಕಾಂತಿ ಹೂಗಳು ಹೇಗೆ ಸೂರ್ಯನ ದಿಕ್ಕಿಗೆ ಮುಖ ಮಾಡಿ ಅರಳುತ್ತವೋ ಹಾಗೆ ತಾನೂ ಸಹ ಭರವಸೆಯ ಕಿರಣಗಳತ್ತ ಮುಖ ಮಾಡಿ ಬದುಕನ್ನು ಹೊಸದಾಗಿ ಪ್ರಾರಂಭಿಸಲು ನಿರ್ಧರಿಸಿದಳು. ಈ ಕಥೆಯ ಕಷ್ಟದ ದಿನಗಳಲ್ಲಿ ಭರವಸೆಯನ್ನು ಎಂದೂ ಕೂಡ ಕೈ ಬಿಡಬಾರ್ದು ಎಂಬ ಒಂದು ಸಂದೇಶವನ್ನು ನೀಡುತ್ತದೆ. ಈ ಕಥೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ.